ನಮ್ಮ ಯಜಮಾನ್ರು ಇಲ್ಲಿ ಸಂತಿ ಮಾಡಾಕತ್ತಾರು. ನಾನು ಅಲ್ಲಿ ಜವಾರಿ ಬಾಳೆಹಣ್ಣು ಅದ ನೋಡ, ಬನ್ರಿ. ಏನ್ ತಗೊಳಕತ್ತಿ ಇಲ್ಲಿ? ಹೆಂಗ್ ಕೆಜಿ ರೀ? ಅರ್ಧ ಅಷ್ಟೇ ಸಾಕ್ರಿ, ನಾವು ಇಬ್ಬರೇ ಇರ್ತೇವ್ರಿ ಮನ್ಯಾಗ. ಅಕ್ಕ ಹೊಡ್ರಿ. ಅನ್ನಕ್ಕೆ ಓ ಎಷ್ಟು ಚೆನ್ನಾಗ ನೋಡ್ರಿ. ಹೆಂಗ್ ಮಾಡೋರಿ ಇವು? 60 ರೂಪಾಯಿ ಮಾಡೋರಿ. ಇಷ್ಟು ಸೇಮ್ ನಪ್ಪಿ? ಇಲ್ಲಿ ಹೂ ತಗೋತೀನಿ. ಇದು ಲೋಕಪರ್ ಮಾರ್ಕೆಟ್ ನೋಡ್ರಿ. ಆತ ಇಲ್ಲಿ ಚಿಗಡೆ ಚಲೋ ಇದ್ದು ನೋಡಿ, ಸೌಂತಿಕಾಯಿ ಚಲೋ ಇದ್ದು. ಬಾ ಇವು ಇದ್ರ ಮಲ್ಲಿಗೆನ ಇಲ್ಲಿ ನೋಡು, ಹಸಿ ಮಲ್ಲಿಗೆ. ಇವು ಬದ್ನಿಕಾಯಿ ಎಷ್ಟು ಇರ್ತೈತೆ ಅಂಗಡಿ ಇವು ನೋಡಿ. ಬದ್ನಿಕಾಯಿ ಅಂತ ಚಲೋ. ನೀ ಅಲ್ಲಿ ತಗೊಂಡಿಲ್ಲ, ಎಲ್ಲಿ ಬದ್ನಿಕಾಯಿ ಇಲ್ದಾರ ಗೊತ್ತು. ಇಟ್ಟು ಅದಾವ ಅಂತ ತಗೋಬಾರ್ದು. ಇಲ್ಲ ಅದ ನೋಡಿ, ಹೆಂಗೆ ಕೇಳ. ನೀ ಕೇಳಂಗಿಲ್ಲಲ್ಲ. ಇವನ್ನ ತಗೊಂಬಿಡಿ ವೆಂಕಟೇಶ. ಹೌದನಾ? ₹100 ಕೊಟ್ಟು. 100 ಹೂ ಚಂದ ಅದ ನೋಡು, ಎಷ್ಟು ಚಂದ ಅದ. ಬರತ್ತಾ? ನೋಡು ಪಾಪ ಬದ್ನಿಕಾಯಿ ಎಷ್ಟು ಚಂದ ಅದ. ಹ್ಞೂ ಅದ ನೋಡು, ನೋಡಿ ಕೊಡ್ರಿ. 2 ಡಜಿ 2 ಹಲ್ಕಿರಿ. ಹಂಗೆ ಹಾಂ ರೀ, ಬೇರೆ ಇಲ್ಲೇ ತಗೊಂಡ್ಬಿಡಿ. ನಮ್ಮ ಕಷ್ಟ ಈ ದಾಳಂಬ್ರಿ ಎಲ್ಲ ತಗೊಂಡ್ಬಿಡಿ. ಹಾಂ ಹಂಗೆ ಹಾಕಿಬಿಡ್ತಾನೆ. ಅದನ್ನ ತಗೋ ಅಂಟೇರ್ಗೆ. ಮುಂದೆ ತಗೋ, ರೊಕ್ಕ ಕೊಡ್ತಾರಳ. ಅವ್ರಿಗೇನು ರೊಕ್ಕ ಕೊಡಂಗಿಲ್ಲ. 1.5 ಡಜನ್ ಇದನ್ನ ಹಾಕನ್. 1.5 ಡಜನ್ ಹಾಕನ್. ಸಂತಿ ಜೋರ್ ಐತಿ ನೋಡ್ರಿ ಎಲ್ಲರದು. ಹಾ ಅಷ್ಟೇ ಇರ್ಲ, ಸಾಕು ನಮ್ಗೆ. ನಮ್ಮ ಇಷ್ಟು ದಿನ ಬಾಳೆಹಣ್ಣು ಇತ್ತು, ಈಗ ಬಾಳೆಹಣ್ಣಿಲ್ಲ ನೋಡ್ರಿ. ಲಕ್ಷ್ಮಣ ಪೂಜೆಕ್ಕೆ ನಾವು ರೊಕ್ಕ ಕೊಟ್ಟು ಹೋಗಿದ್ದಾತ. ಈಗ ಇದನ್ನ 1.5 ಡಜನ್ ಒಂದು ಹಾಕ್ರಿ, 1 ಡಜನ್ ಒಂದು ಹಾಕ್ರಿ. ಅದು ನೀರ್ಲ ಅವತ್ತೆಷ್ಟಕ್ಕೆ ಪೂಜೆಕ್ಕೆ ಅದೇನು. ಹಾಂ, 4 ಸೇಬ ಹೆಂಗ್ರಿ?
ಸೇಬು ಹೆಂಗ್ರಿ? ಹ್ಞೂ ಚಂದ ಐತೆ. ಸಣ್ಣ ಇದ್ದಿರ್ಕಿಲ್ಲವ. ಹ್ಞೂ ಇಲ್ಲ ಒಳಗೆ ಹಾಕಂಗಿಲ್ಲ, ಅದನ್ನ ಮ್ಯಾಗ ಇಟ್ಟದು. ಹ್ಞೂ ಏ ಬರೋದಿಲ್ಲ, ಸ್ವೀಟ್ ಹರಿತೈತಿ. ಈಗ ಬೈಸ್ಕೊಂತ ಮಾಡ್ಕೊಂತ ನಾನಾ ನಿಮ್ಮ ದೊಡ್ಡಪ್ಪ ನಾನು ಬೈತಾನ, ಬೈಸ್ಕೊಳ್ಳೋದ ಅಲ್ಲಿ ಇಬ್ರು ಇಟ್ಟಾರ ಅದನ್ನು. ಇಲ್ಲ ನಾವು ಸಂತಿ ಮಾಡ್ಕೊಂಬಂದೀವಿ. ನಮ್ಮ ದೇವಿ ಮನ್ಯಾಗಿನ ಎಲ್ಲ ಕೆಲಸನೂ ಮುಗಿಸ್ಕೊಂಡಾಳ. ಸೀರೆ ಪಾರಿ ಎಲ್ಲ ತೆಗೆದಿಟ್ಟು ಎಲ್ಲ ಹೊಂದಿಸಿಟ್ಟು ಕರ್ಕೆ ಇಟ್ಟು ನೆನ್ಪು ಮಾಡುವ. ಕರ್ಕಿನೋ ನಾ ಹೇಳಿದ್ಕಿಲ್ಲ ಕರ್ಕೆ ಹೇಳಿದ್ನ. ಹೌದಾ, ಕರಿಕಿ ಮತ್ತು ಎಲೆ ಸೀತಾಫಲ ಹಣ್ಣು ಎಲ್ಲಿ ಸಿಕ್ಕುವ? ಸೀತಾಫಲ ಹಣ್ಣು ಎಲ್ಲಿ? ಇದು ಚಲೋ ಹಣ್ಣಿಗೆ ಬಂದಿದ್ದು. ಹೌದಾ, ಹಂಗೆ ನಾಳೆ ಪೂಜೆ ಐತಿ. ಕರೆಂಟ್ ಇಲ್ಲಿ ಯಾರು ಕೇಳಾಗಿಲ್ಲ. ಇಲ್ಲಿ ನಾವು ಭಾಳ ಒಪ್ಪದ್ರ ಹಚ್ಚಿ ಕೇಬರ್ಗೆ ನಮ್ಮ ಮನೆಯವ್ರು ತಲೆ ತಿಂದು ಇಡ್ತಾರ. ನಮ್ಮ ಕೋಳಿಗಳು ಒಂದು ಹೋಗಿ ಅಲ್ಲೇ ಹೇಳ್ತಾವ. ಇವಷ್ಟ ನೋಡ್ರಿ ನಮಗೆ ಕೋಳಿ. ಈ ಬಾರಪ್ಪ ಲಗುಣ ನಮ್ಮ ದಗದ ವೆಂಕಟೇಶ ಬಂದ್ರು ಸ. ಇದು ಹೆಂಗಂತಂದ್ರೆ ನಾವು ಗಿಡಕ್ಕೆ ಹಾಕಿದ ನೀರು ಕೆಳಗೆ ಭೂಮಿಗೆ ತಾಗ್ಬೇಕಂತ ಹೇಳಂತ ಅಂತೇವಲ್ಲ. ಬಟ್ ಇದು ಹಂಗ ಐತಿ, ಆದ್ರೆ ಇಲ್ಲಿ ಇದೈತಿ. ಇಲ್ಲಿ ಒಂದ್ ಸೈಡ್ ಇಲ್ಲೆಲ್ಲ ಹೋಲ್ ಐತಿಲ್ಲ, ಇಲ್ಲಿ 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 ಹೋಲ್ ಐತಿ. ನಮ್ದ ಬಾಗ್ಲಿದ ಪೂರ್ವ ದಿಕ್ಕಿಗೆ ಐತಿ. ಆ ಕಡೆ ಎಷ್ಟೈತಿ ನೋಡ್ರಿ. ನಮ್ಮ ದೇವಿ ಇದಕ್ಕೆ ಬರ್ತೈತಿ, ತೊಡಿಗೆ ಬರ್ತೈತಿ. ಸಿಮೆಂಟಿನು ಇಲ್ಲಿದ್ದಿರ್ಕಿಲ್ಲ. ಮನೆ ನಾವು ರಾಮದುರ್ಗಕ್ಕೆ ಹೋದಾಗ ತೋರಿಸಿದ್ವಲ್ಲ, ಇಷ್ಟ ಇದ್ದವು ಸಿಮೆಂಟಿನು. ಅದೆಲ್ಲ ಅಷ್ಟಪ್ಪ ಇರ್ಲ. ಈಗ ನಮ್ಮ ಪ್ರದಕ್ಷಿಣೆ ಹಾಕಾಕತಿ ಇಷ್ಟು ಕರೆಕ್ಟಾಗಿ ಬೇಷ್ ಐತೆ. ಅದು ಹಿಂಗೆ ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ ಮಸ್ತ್ ಅನಿಸ್ತೈತಿ. ಅದಿಲ್ಲ ನಾ ವಿಡಿಯೋ ಮಾಡಿ ನೀನು ಸಂಡೆ ಹೆಂಗೆ ಮಾಡಿದ್ದೆ. ನಮ್ಮ ಕಡೆ ತುಟಿ ಅನ್ನಂಗಿಲ್ಲ ಆನೆ ಸೊಂಡೆ. ಹಾಂ ಅವನ ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಹಚ್ಚಾರಂತ ಅನ್ಸತ್ತೆ. ಇದು ಇವತ್ತು ಸಂಜೆ ಮುಂದೆ ಹಚ್ಬೇಕು. ಬಡಿಬಾರ್ದ ದೇವ್ರದ ತುಳಸಿ ನಂಗೆ ಗೊತ್ತಿಲ್ಲ. ಒಂದು ಹಚ್ಬೇಕು, 2 ಹಚ್ಬೇಕು. ಇನ್ನು ತೊಗೊಂಬಂದ 1 ಮಂತ್ ಆತ. ಈಗ ಅಂದ್ರೆ ನಾವು ಹೊರಗಡೆ ಹೋಗಿರ್ತೀವಲ್ಲ, ಹಿಡಿಯಂಗಿಲ್ಲ. 1 ಮಂತ್ ಆತ. ಬಟ್ ನಾನು ಒಂದೇ ತಂದೆ, ನನಗೂ ಗೊತ್ತೇ ಇರಲಿಲ್ಲ. ನೋಡೋಣಂತ್ರಿ. ಈಗ ಸದ್ಯಕ್ಕೆ ಅದನ್ನೊಂದು ಹಚ್ತೀವಿ. ಅದ್ರ ಹತ್ರ ಇರೋದು ಇದು ಕಾಮ್ ಕಸ್ತೂರಿ ನೋಡ್ರಿ. ಅಷ್ಟು ಚಂದ ಹಚ್ಚ ಕಾಮ್ ಕಸ್ತೂರಿ. ಸಿರಿ ನೋಡ್ರಿ ಏನಿಷ್ಟು ನಮ್ಮ ದೇವಿ ಹೆಂಗೆ ಮನುಷ್ಯ ಇಷ್ಟು ಒಂದೇ ಕಡೆ ಇದ್ದು. ರೆಡ್ ಅಲ್ಲ, ಪಿಂಕ್. ರೆಡ್ ಬೇಡ, ರೆಡ್ ಪಿಂಕ್ ಇಟ್ಕೊಳ್ಳೋಣ. ಪಿಂಕ್ ಬೇಡ, ಕೇಸರಿ ಇಟ್ಕೊಂಡು. ಕೇಸರಿ ಅದನ್ನ ಕೆಳಗಿನ ಬೇಡ, ಜರಿ ಚಕ್ಸ್ದಾಗ ಒಂದು ತಗೊಂಡು. ಜರಿ ಚಕ್ಸ ಪ್ಲೇನಲ್ಲಿ ಬ್ಲೂ ಬಾರ್ಡರ್ ಯಾವುದು? ಪ್ಲೇನಲ್ಲಿ ಬೇಡ, ಜರಿ ಚಕ್ಸ ತಗೊಂಡು ಒಂದು. ಇಲ್ಲಿ ಹೂವ ಇದು ನೋಡ್ರಿ. ಕರಕೆ ಎಷ್ಟು ಚಂದ ಇಟ್ಟಾಳ. ಫ್ರೀಜ್ನಾಗ ಇಡಬೇಕು. ಹೌದಾ? ಸೂಪರ್.
ಪೇರ್ಲಣ್ಣು, ಸೀತಾಫಲ ಮತ್ತು ಪೂಜೆದ ಕಳಸ ಕರಿಬೇವು ಕಡಿಮೆ ಆಗೋದಿಲ್ಲವ ಇದು? ಇಲ್ಲಿ ಒಂದಿಷ್ಟು ಅದಾವ ಸೀರೆ. ತೊಗೊಂಬಂದಿಲ್ಲ. ಈಗ ನಾವು ಸಂತಿ ಕರೆಂಟ್ ಇಲ್ಲ ನೋಡ್ರಿ, ಏನು ಮಾಡೋದು? ಸಂತಿ ಏನೇನು ತಂದೇವಿ ಅಂದ್ರೆ ಹೂ ತಂದೇವಿ. ಇನ್ನು ತೆಗಿಬಾಯ್ವ ಒಂದು ಸುಗಂಧರಾಜದ ಮಾಲೆ ತಂದೇನಿ. ಇಲ್ಲಿ ಏನಂತಂದ್ರೆ ಮಲ್ಲಿಗೆ ಹೂ ವಾಸನೆ ಮಲ್ಲಿಗೆನೇ ಇರಂಗಿಲ್ಲ. ಇವು ಒಂದಿಷ್ಟು ಸಿಕ್ಕು ₹100 ಅಥವಾ ₹150 ನೋಡ್ರಿ. ಹೂ ಬಾಡಿದ್ದು ಒಬ್ಬ ಅಮ್ಮನ ಹತ್ರ ಇದ್ದು, ಅಜ್ಜಿ ಹತ್ರ. ಇವು ಒಂದಿಷ್ಟು ಹೂವು ಭಾಳ ತಂದನಿ. ಮತ್ತು ಇವು ಹೂವು ಇಷ್ಟು ಹೂವು ಇಂಥ ಹೂವಿನಾಗೆ ಇರ್ತಾವೆ. ನಾನು ಇಂಥದ್ದೊಂದು ಹಚ್ಬೇಕು ಮತ್ತು ಇಂಥದ್ದೊಂದು ಹಚ್ಬೇಕು, ಇಂಥದ್ದೊಂದು ಹಚ್ಬೇಕು. ಇದ್ರೊಳಗೆ ಅರ್ಶಿನ ಕುಂಕುಮ ಬಂದಿರ್ತಾರಲ್ಲ ಅವ್ರಿಗೆ ಒಂದೊಂದು ಡಜನ್ ಬಳೆ ಮತ್ತು ಇವು ಚಲೋ ಜಂಪರ್ ಪೀಸ್. ನಮ್ಮ ಕಡೆ ಇಂಥವು ಹೊಲಿಸ್ಕೋತಾರೆ ಪ್ಲೇನ್. ಇದು ಪ್ಯಾಟರ್ನ್ ಗ್ರೀನಲ್ಲಿ ತೊಗೊಂಬಂದಿನಿ. ಮರ್ತದ ಇವು ಪೂಜೆಗೆ ನೋಡ್ರಿ, ಹಣ್ಣಿಗೆ, ನೇಲ್ ಪಾಲಿಶ್, ಕಾಡ್ಗಿ ಮತ್ತು ಹಣ್ಣು. ಇದು ರಂಗೋಲಿ, ಅವು ಒಂದಿಷ್ಟು ಬಿಚ್ಚುವು. ಇದು ಕಲರ್ ರಂಗೋಲಿ. ಇದು ಗೆಜ್ಜೆ ವಸ್ತ್ರ. ಅರಿಶಿನ ನಮ್ಮ ಕಡೆ ಇಲ್ಲಿ ಪ್ಯೂರ್ ಕುಂಕುಮ ಸಿಗಂಗಿಲ್ಲ, ಹಂಗಾಗಿ ಅರಿಶಿನ ಅಷ್ಟೇ ತಂದೆ ನಾನು. ಇವು ಹಣ್ಣು ಪೂಜೆಗೆ ಇಷ್ಟು ಸಿಂಪಲ್ಲಾಗಿ. ಇದು ಬಜ್ಜಿ ಮಾಡಿದ್ರೆ ಅದಂದ್ರೆ ಕಡಲೆ ಹಿಟ್ಟು ತೊಗೊಂಬಂದಿನಿ. ಉಡಿ ತುಂಬಕ್ಕೆ ಪುಳಿಯೋಗರೆ ಮಸಾಲ ಮತ್ತು ಉಡಿ ತುಂಬಕ್ಕೆ ಅವು ಹಣ್ಣು ಅದ್ರೊಳಗೆ ಬದ್ನಿಕಾಯಿ. ಇದು 3 ಥರನ ಅದ ನೋಡ್ರಿ, 2 ಥರನ. ಸೇಬು ತಿಂಗು 2 ಥರ ಸಾಕಳ. ಬಾಳೆಹಣ್ಣು ಒಂಥರ, ಅಲ್ಲಿ 3 ಥರ ಅದಾವು, ಇದ್ರೊಳಗೆ ಒಂಥರ ಹತ್ರ ಸಾಕು. ಅಲ್ಲಿ ಹಿಂದೆ ಅದಾವ. ಪಾಪ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸ್ತಂತ ಏನು ಮಾಡಾಕ್ತಾರೆ ನೋಡ್ರಿ. ಈಗ ಗೋಬಿ ತೊಗೊಂಬಂದೇನು ಪಾರ್ಸಲ್. ಅವ್ರಿಗೆ ಹೊಟ್ಟೆ ಹಸಿವಾಗಿ ರೊಟ್ಟಿ ತಿನ್ನೋ ಮಂದಿ ನಾವು. ಇಡ್ಲಿ ದಾಸಿ ಪುರಿ ಗಿರಿ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ. ನೀ ತಿನ್ನುವ ಉಪಕಾರ ಮಾಡೋ ಕಾಲಿಲ್ಲ ಈಗ. ನಾವೀಗ ತುಳಸಿ ಹಚ್ಚಾಕತ್ತೀವಿ ನೋಡ್ರಿ. ಅದ್ರೊಳಗೆ ಇದು ನಮ್ಮ ಹೊಲದಾಗಿನ ಮಣ್ಣು ಮತ್ತು ನಮ್ಮ ಗೌರಿದ ಸಗಣಿ ಗೊಬ್ಬರ ಐತಲ್ಲ, ಆ ಸಗಣಿ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡೇವಿ. ತುಳಸಿ ಹಚ್ಚಿದ್ರೆ ಬೆಸ್ ಸಂಖ್ಯೆಯಲ್ಲಿ ಹಚ್ಬೇಕಂತ. 1, 3, 5 ಬೆಸ್ ಹಾಕಿವಿ. ನೀರು ನಿನ್ನೆ ಹಾಕಿನಿ ನಾನು. ಇವತ್ತು ಮುಂಜಾನೆಗೆ ಅಷ್ಟೇ ಹಾಕಿಲ್ಲ, ನೀನು ಮುಂಜಾನೆ ಸಂಜೆ ಮುಂದೆ ಕೂಡ ಹಾಕೀನಿ. ಅದು ಮಸಾರಿ ಮಣ್ಣೆಲ್ಲ ತಂಪ ಹಿಡಿಯಂಗಿಲ್ಲ.
ಯಾಕೆ ಹೆಂಗೆ ಮಾಡಕತ್ತು ಹತ್ತು ಕರೆಕ್ಟ್ ಐತಿ ಈಗ ಹೆಂಗೆ ಅಂತಿಲ್ಲ ಕರೆಂಟ್ ಹೋಗ ಹೆಂಗೆ ಹಾಕಿ ನಟ್ ನೋಡು ಮಾಡ್ಕೊಂಡು ಒತ್ತು ಕರೆಕ್ಟ್ ಆಗ್ತಿಲ್ಲ ಮಣ್ಣು ಹಾಕಿ ಅದೇನ ಆತ ಸರ್ಸ್ಕೊಳಕ್ ಬರ್ತೈತಿ ಈ ಕಡೆ ಬಾಗಿರ್ ಈ ಕಡೆ ಮಾದ ಅದೇನ ಇದನ್ನ ಕಂಬನ ಮಣ್ಣು ಹಾಕಿ ಬಡ ತುಂಬದನ್ ಗೊತ್ತಿಲ್ಲ ಎಷ್ಟು ಅದ್ರ ತುಂಬ ಹಾಕಲ್ಲ ಚೌಕದ್ ತುಂಬ ಹಾಕ ಫುಲ್ ಹಾಕಿ ನೀರು ದಿವಸ ಪೂಜೆ ಮಾಡಿದಾಗ ಒಂದೊಂದು ಚರಿಗೆ ಹಾಕೋದು ಮೊದಲು ಫುಲ್ ಹಾಕವು ಇಷ್ಟು ತೊಯ್ಬೇಕಲ್ಲ ಅದು ಮಣ್ಣು ತುಂಬ ಹಾಕಿ ಹಿಂಗೆ ತೆಳಗೆ ಹಾಕಿ 3 ಅದನ್ನು ಇನ್ನೊಂದು ಹಾಕಿ ಇನ್ನೊಂದಾರ 2 ಹಾಕಿ ಮಗಲೆಲ್ಲ ಸೋರ್ಯಾಡಕೈತಿ ಇವತ್ತು ಒಂದು ಅದಕ್ಕೆ ಮ್ಯಾಲ ಬೇಡ ನಮ್ಮನ್ನು ಮಾಡಿ ಮ್ಯಾಲ ನಡೋಕಲ್ಲೇ ಅಷ್ಟು ತಳಕ್ಕೆ ಕೈ ಮಾಡಿ ಅಲ್ಲಿ ನಡ್ಕಂದಕ್ಕೆ ಇವತ್ತಿಲ್ಲ ಹಿಂದೆ ಇದನ್ನ ಸುತ್ತಾಡ್ಸ್ಲ ಅದನ್ನ ಗಂಟು ಹಾಕ್ಲ ಬೀಳ್ತಾವ